ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮೊರಿಂಗಾ ಅನ್ನೋ ಒಂದು ಸೂಪರ್ ಫುಡ್ ಬಗ್ಗೆ ಮಾತಾಡೋಣ. ಇದನ್ನ ತಗೊಂಡ್ರೆ ಆರೋಗ್ಯಕ್ಕೆ ಸಖತ್ ಪವರ್ಫುಲ್ ಎಫೆಕ್ಟ್ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ 15 ದಿನದ ಚಾಲೆಂಜ್ ಬಗ್ಗೆ ಮೂಲದಲ್ಲಿ ಏನ್ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ಈ ಒಂದು ಮಾತು ಕೇಳಿದ್ರೆ ಸಾಕು, ಮೊರಿಂಗಾ ಮೇಲೆ ಒಂದು ಕುತೂಹಲ ಬಂದೇ ಬರುತ್ತಲ್ವಾ. ಇದನ್ನ ಯಾಕೆ ಅಷ್ಟೊಂದು ಪವರ್ಫುಲ್ ಸೂಪರ್ ಫುಡ್ ಅಂತಾರೆ ಅನ್ನೋದಕ್ಕೆ ಇದೇ ಕಾರಣ ಇರ್ಬೋದು. ಸರಿ, ಈ ಮಾತಲ್ಲಿ ಎಷ್ಟು ಸತ್ಯ ಇದೆ ಅಂತ ಮೂಲದ ಆಧಾರದ ಮೇಲೆನೆ ಚೆಕ್ ಮಾಡೋಣ. ಮೊರಿಂಗಾದ ಒಂದು ಸ್ಪೆಷಾಲಿಟಿ ಏನ್ ಗೊತ್ತಾ? ಮೂಲದ ಪ್ರಕಾರ ಇದರ ರಿಸಲ್ಟ್ ನೋಡಕ್ಕೆ ತಿಂಗಳ್ಗಟ್ಲೆ ಕಾಯ್ಬೇಕಿಲ್ಲವಂತೆ. ತುಂಬಾ ಬೇಗ, ಅಂದ್ರೆ ಕಡಿಮೆ ಸಮಯದಲ್ಲೇ ನಮ್ಮ ಶರೀರದಲ್ಲಿ ಬದಲಾವಣೆಗಳನ್ನು ನೋಡಬಹುದು ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಈ ಮೊರಿಂಗಾ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ ಇದು ನಮ್ಮ ನುಗ್ಗೆ ಮರದ ಎಲೆಗಳಿಂದ ಮಾಡೋ ಒಂದ್ ಪುಡಿ. ಇದ್ರಲ್ಲಿ ಅದೆಷ್ಟು ಪೋಷಕಾಂಶಗಳಿದಾವಂದ್ರೆ ಅದಕ್ಕೆ ಇದನ್ನ ಸೂಪರ್ ಫುಡ್ ಅಂತ ಕರೆಯೋದು. ಇವತ್ತಿನ ನಮ್ಮ ಈ ವಿಶ್ಲೇಷಣೆಯ ಹೀರೋನೇ ಈ ಮೊರಿಂಗಾ ಪುಡಿ. ಸರಿ, ಹಾಗಾದ್ರೆ ಇದನ್ನ ಹೇಗೆ ತಗೋಬೇಕು? ಮೂಲದಲ್ಲಿ ಹೇಳಿರೋ ಪ್ರಕಾರ ಇದನ್ನ ಕುಡಿಯೋಕೆ ಒಂದು ಸಿಂಪಲ್ ಆದ ವಿಧಾನ ಇದೆ. ಅದಕ್ಕೆ ಮೊರಿಂಗಾ ಶಾಟ್ ಅಂತ ಕರೀತಾರೆ. ಈ ಶಾಟ್ ಮಾಡೋದು ತುಂಬಾನೇ ಸುಲಭ. ಮೊದಲು ಅರ್ಧ ಟೀ ಸ್ಪೂನ್ ಮೊರಿಂಗಾ ಪೌಡರ್ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಉಗುರುಬೆಚ್ಚಗಿನ ನೀರು ಮತ್ತೆ 1 ಚಮಚ ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅಷ್ಟೇ, ಮೊರಿಂಗಾ ಶಾಟ್ ರೆಡಿ. ಆದ್ರೆ ಒಂದು ನಿಮಿಷ, ಇದನ್ನ ಹಾಗೇ ಸುಮ್ಮನೆ ಕುಡಿದ್ರೆ ಸಾಕಾಗಲ್ಲ. ಇದರ ಪೂರ್ತಿ ಬೆನಿಫಿಟ್ ಸಿಗ್ಬೇಕು ಅಂದ್ರೆ ಕೆಲವು ರೂಲ್ಸ್ ಇದೆ ಅಂತ ಮೂಲದಲ್ಲಿ ಹೇಳಿದ್ದಾರೆ. ಇದನ್ನ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಅಷ್ಟೇ ಅಲ್ಲ, ಇದನ್ನ ಕುಡಿದ ಮೇಲೆ ಒಂದು 30 ನಿಮಿಷಗಳ ಕಾಲ ನೀರು ಬಿಟ್ಟು ಬೇರೆ ಏನೂ ತಿನ್ಬಾರ್ದು, ಕುಡಿಯಬಾರ್ದು. ಇದು ತುಂಬಾ ಮುಖ್ಯ. ಸರಿ, ಇದನ್ನ ಕುಡಿಯೋಕೆ ಶುರು ಮಾಡಿದ ಮೊದಲ 24 ಗಂಟೆಗಳಲ್ಲಿ ಏನಾಗಬಹುದು, ಏನೆಲ್ಲ ಬದಲಾವಣೆಗಳನ್ನ ನಿರೀಕ್ಷಿಸಬಹುದು? ಬನ್ನಿ, ಮೂಲದಲ್ಲಿ ಏನಿದೆ ನೋಡೋಣ. ಮೂಲದಲ್ಲಿ ಹೇಳೋ ಪ್ರಕಾರ ಇದನ್ನ ತಗೊಂಡ ಕೆಲವೇ ಗಂಟೆಗಳಲ್ಲಿ ಮೊದಲು ಗೊತ್ತಾಗೋದೇ ಜೀರ್ಣಕ್ರಿಯೆಯಲ್ಲಿನ ಬದಲಾವಣೆಯಂತೆ. ಹೊಟ್ಟೆ ಕ್ಲೀನಾಗಿ, ಕರುಳಿನ ಕೆಲಸ ಚೆನ್ನಾಗಾಗ್ತಿದೆ ಅನ್ನೋ ಫೀಲ್ ಬರ್ಬೋದು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಏನಪ್ಪಾ ಅಂದ್ರೆ, ಮೊದಲನೇ ದಿನದಲ್ಲೇ ನಮ್ಮ ಮೆಟಬಾಲಿಸಮ್ ಅಂದ್ರೆ ಚಯಾಪಚಯ ಕ್ರಿಯೆ ಕೂಡ ಚುರುಕಾದ ಹಾಗೆ ಅನುಭವ ಆಗ್ಬೋದು ಅಂತ ಮೂಲದಲ್ಲಿ ಪ್ರತಿಪಾದಿಸಲಾಗಿದೆ. ಕೊನೆಯದಾಗಿ ಮೊದಲ ಡೋಸ್ ತಗೊಂಡ ದಿನದಿಂದಲೇ ದಿನಪೂರ್ತಿ ಎನರ್ಜಿ ಲೆವೆಲ್ ಹೆಚ್ಚಾದ ಹಾಗೆ ಫೀಲ್ ಆಗುತ್ತಂತೆ. ಸುಸ್ತು, ಆಯಾಸ ಎಲ್ಲ ಕಮ್ಮಿಯಾಗಿ ಫುಲ್ ಆಕ್ಟಿವ್ ಆಗಿರೋ ಹಾಗೆ ಆಗ್ಬೋದು ಅಂತನೂ ಹೇಳಲಾಗಿದೆ. ಬರೀ ತಕ್ಷಣದ ಎಫೆಕ್ಟ್ಸ್ ಮಾತ್ರ ಅಲ್ಲ, ಇದನ್ನ ಒಂದು 15 ದಿನಗಳ ಕಾಲ ಸತತವಾಗಿ ತಗೊಂಡ್ರೆ ನಮ್ಮ ದೇಹದ ಮೇಲೆ ದೀರ್ಘಕಾಲದ ಆಳವಾದ ಪರಿಣಾಮಗಳು ಕೂಡ ಆಗುತ್ತೆ ಅಂತ ಮೂಲದಲ್ಲಿ ವಿವರಿಸಿದ್ದಾರೆ. ಇಲ್ಲಿ ನೋಡಿ, ಇದು ತುಂಬಾನೇ ಇಂಟ್ರೆಸ್ಟಿಂಗ್. ಮೊರಿಂಗಾ ನಮ್ಮ ದೇಹದ ಒಳಗಡೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಅಂದ್ರೆ ಶರೀರದಲ್ಲಿ ನೀರು ತುಂಬಿಕೊಳ್ಳೋ ಸಮಸ್ಯೆ ಇರ್ಬೋದು, ಅಥವಾ ಐರನ್ ಕಮ್ಮಿ ಆಗಿರೋದು, ಇಲ್ಲ ಬ್ಲಡ್ ಶುಗರ್ ಲೆವೆಲ್ ಹೆಚ್ಚು ಕಮ್ಮಿ ಆಗ್ತಾ ಇರೋದು, ಇಂಥ ಸಮಸ್ಯೆಗಳಿಗೆಲ್ಲ ಇದು ಪರಿಹಾರ ಕೊಡ್ಬೋದು ಅಂತ ಮೂಲದಲ್ಲಿ ಹೇಳಲಾಗ್ತಿದೆ. ಈ ಟೇಬಲ್ ನೋಡಿ, ಮೊರಿಂಗಾದಿಂದ ಸಿಗ್ಬೋದು ಅನ್ನೋ ಬೇರೆ ಬೆನಿಫಿಟ್ಸ್ಗಳ ಲಿಸ್ಟ್ ಇಲ್ಲಿದೆ. ಸ್ಕಿನ್ ಕ್ಲಿಯರ್ ಆಗಿ ಗ್ಲೋ ಬರೋದ್ರಿಂದ ಹಿಡಿದು ಕೂದಲು ಚೆನ್ನಾಗಿ ಬೆಳೆಯೋದು, ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡೋದು, ಅಷ್ಟೇ ಯಾಕೆ ವರ್ಕೌಟ್ ಮಾಡಿದ್ಮೇ ಬೇಗ ರಿಕವರ್ ಆಗೋಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ ಅಂತ ಮೂಲ ಹೇಳುತ್ತೆ. ಅಷ್ಟೇ ಅಲ್ಲ, ಇನ್ನು ಕೆಲವು ವಿಷಯಗಳನ್ನ ಉಲ್ಲೇಖಿಸಲಾಗಿದೆ. ಅಂದ್ರೆ ತೂಕ ಇಳಿಸೋಕೆ ಸಹಾಯ ಮಾಡುತ್ತೆ, ಕೀಲು ನೋವಿಗೆ ನಲ್ಲೆದು, ಮತ್ತೆ ಸಂಧಿವಾತದಂತಹ ಸಮಸ್ಯೆಗಳಲ್ಲಿ ಉರಿಯೂತವನ್ನು ಕೂಡ ಕಡಿಮೆ ಮಾಡುತ್ತೆ ಅಂತನೂ ಹೇಳಲಾಗಿದೆ. ಹಾಗಾದ್ರೆ ಈ ಇಡೀ ಕಾನ್ಸೆಪ್ಟ್ನ ಒಂದು ಪರ್ಸನಲ್ ಹೆಲ್ತ್ ಎಕ್ಸ್ಪೆರಿಮೆಂಟ್ ತರ ನೋಡ್ಬೋದು. ಇದೇ ಈ ಮೂಲ ಮಾಹಿತಿಯ ಮುಖ್ಯ ಸಾರಾಂಶ. ನೆನಪಿಡಿ, ಈ ಪ್ರಯೋಗದ ಸಮಯ ಕೇವಲ 15 ದಿನಗಳು ಅಷ್ಟೇ. ತುಂಬ ಚಿಕ್ಕದು, ಮ್ಯಾನೇಜ್ ಮಾಡೋಕ್ಕೆ ಸುಲಭ. ಈ ಕಡಿಮೆ ಸಮಯದಲ್ಲಿ ಪ್ರತಿದಿನ ಇದನ್ನ ತಗೊಂಡು ರಿಸಲ್ಟ್ಸ್ ಗಮನಿಸಬಹುದು. ಸೊ ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಇದೊಂದು ಲೋ ಕಮಿಟ್ಮೆಂಟ್ ಚಾಲೆಂಜ್. 15 ದಿನ ಟ್ರೈ ಮಾಡಿ ನೋಡಿ. ಏನಾದರೂ ಪಾಸಿಟಿವ್ ಬದಲಾವಣೆಗಳು ಕಾಣಿಸಿದ್ರೆ ಇದನ್ನ 2 ಅಥವಾ 3 ತಿಂಗಳವರೆಗೂ ಕಂಟಿನ್ಯೂ ಮಾಡುವುದು ಅಂತ ಮೂಲದಲ್ಲಿ ಸಲಹೆ ನೀಡಿದ್ದಾರೆ. ಹಾಗಾದ್ರೆ ಕೊನೆಗೆ ಒಂದು ಪ್ರಶ್ನೆ ಮೂಡುತ್ತೆ. ಕೇವಲ ಒಂದೇ ಒಂದು ಗಿಡದ ಪುಡಿಯಿಂದ ಮಾಡಿದ ಇಷ್ಟು ಸಿಂಪಲ್ ಆದ ಒಂದು ಡ್ರಿಂಕ್ ನಮ್ಮ ಆರೋಗ್ಯದಲ್ಲಿ ನಿಜವಾಗ್ಲೂ ಇಷ್ಟೊಂದು ದೊಡ್ಡ ಬದಲಾವಣೆ ತರೋಕೆ ಸಾಧ್ಯನಾ? ಈ ಥರದ ಸರಳ, ನ್ಯಾಚುರಲ್ ಪರಿಹಾರಗಳಿರೋ ಶಕ್ತಿ ಬಗ್ಗೆ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಅಲ್ವಾ? ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೇನೇ ಈ ಮಾಹಿತಿಯನ್ನ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಶೇರ್ ಮಾಡಿ.